ಅದು ನೀವು ಒಬ್ಬನ್ನು ಮಾತ್ರ ಅರೆಸ್ಟ್ ಮಾಡಿಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಂಥ ವ್ಯಕ್ತಿನ ಅರೆಸ್ಟ್ ಮಾಡಿಲ್ಲ. ಅದಕ್ಕೆ ಅವನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನನ್ನದು ವಿಡಿಯೋದ್ದು ಎರಡೂ ಬೇರೆ ಬೇರೆನೇ ಇದ್ದಾರೆ. ಅವನು ಒಬ್ಬ ಈಗ ನೀವು ಅರೆಸ್ಟ್ ಮಾಡಿದ ವ್ಯಕ್ತಿ ಮೋದಿ ಹಮಾರ ಕುತ್ತಾ ಹೇ ಅಂತ ಹೇಳಿದಂಥ ವ್ಯಕ್ತಿನ ಅರೆಸ್ಟ್ ಮಾಡಿದ್ರು. ಆದರೆ ಪಾಕಿಸ್ತಾನದಿಂದ ಅಂತ ಹೇಳಿದಂಥ ವ್ಯಕ್ತಿ ಇನ್ನೂ ಅರೆಸ್ಟ್ ಆಗಿಲ್ಲ. ಅವನನ್ನು ಅರೆಸ್ಟ್ ಮಾಡಬೇಕು. ಯಾಕೆಂದರೆ ಈ ದೇಶದ್ರೋಹಿ ಇನ್ನೊಂದು ವೈರಸ್ ಇದೆ. ಇಲ್ಲೇ ವೈರಸ್ ನಿಲ್ಲಿಸಲಿಕ್ಕೆ ನಾನು ಹೇಳಿದೆ, ಒಂದು 2020ರಿಂದ ಒಂದು ಸ್ಟ್ಯಾಟಿಸ್ಟಿಕ್ 32 ಬಾರಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಸುಮಾರು 40 ಜನ ಹೇಳಿದ್ರು. ಆ ಕಡೆ ಎಲ್ಲ ಏನೂ ಶಿಕ್ಷೆ ಆಗೋದಿಲ್ಲ, ನಾವು ಕೋರ್ಟ್ನಿಂದ ವರ್ಕ್ ಮಾಡ್ತೀವಿ, ಜಾಮೀನು ಸಿಗುತ್ತೆ. ಅನಂತವಾಗಿ ಮತ್ತೆ ಅವರು ಅದೇ ಮಾದರಿಯಲ್ಲೇ ಮಾನಸಿಕತೆ ಇದೆ. ಪಾಕಿಸ್ತಾನ ಅಂತಂದ್ರೆ ಆ ದೇಶ ಅಲ್ಲ, ಪಾಕಿಸ್ತಾನ ಅಂದರೆ ಇಸ್ಲಾಂ ಅಂತ. ಇಸ್ಲಾಂ ಜಿಂದಾಬಾದ್ ಅಂತ ಹೇಳ್ತಾರೆ. ನಮಗೆ ಮುಸ್ಲಿಂ ರಾಷ್ಟ್ರಕ್ಕೆ ಜಿಂದಾಬಾದ್ ಅಂತ ಹೇಳ್ತಾರೆ. ಸೊ ಈ ರೋಗ ಇದೆ, ಕ್ಯಾನ್ಸರ್ ಇದೆ, ವೈರಸ್ ಇದೆ, ಮೋಸ್ಟ್ ಡೇಂಜರಸ್ಸು. ಇದು ನಾವು ಯಾರೂ ಸಹನೆ ಮಾಡ್ಕೋಬಾರ್ದು. ಇದಕ್ಕೆ ಕೋರ್ಟು ಅಷ್ಟೇ ಜವಾಬ್ದಾರಿ. ಕೋರ್ಟು ಜಾಮೀನು ಯಾಕೆ ಕೊಡುತ್ತೆ, ಯಾಕೆ ಅವ್ರಿಗೆ ಶಿಕ್ಷೆ ಕೊಡೋಲ್ಲ ಅನ್ನೋದೇ ನಮ್ಗೆ ದೊಡ್ಡ ಪ್ರಶ್ನೆ. ಜೆರಾಕ್ಸ್ ಇದೊಂದು ಜೆರಾಕ್ಸ್. ಈ ವ್ಯಕ್ತಿನ ನೀವು ಅರೆಸ್ಟ್ ಮಾಡಿದ್ದೀರಿ. ಅವನು ಜಮೀರ್ ನಾಯಕವಾಡಿ ಅಂತ. ಆದರೆ ಅದರೊಳಗೆ ಇದ್ದಿದ್ದು ಅವನು ಘೋಷಣೆ ಕೂತ್ಕೊಂಡು ಬೇರೆ ಆ ವ್ಯಕ್ತಿ ಏನೇ ಬೇರೆ. ಈಗ ನೀವು ಮಾಡಿ ಹೊರಟ್ಬಿಡ್ತೇನೆ ಇಲ್ಲ ಜವಾಬ್ದಾರಿನೇ ಇಲ್ಲ ಸರ್. ಅಥವಾ ಅವ್ನು ಕ್ಲಿಯರ್ ಇದೆ, ನಾನು ಹೇಳಿದ್ದು ಅದು ಅಲ್ಲಿಂದ ಅವನು ಹೋಗಿದ್ದು ಆ ವಿಡಿಯೋದೊಳಗೆ ಭಾಳ ಕ್ಲಿಯರ್ ಇದೆ. ಕೊಡಿ ಸರ್. ಈ ರೀತಿಯ ವೈರಸ್ಸಿನ ಮತ್ತು ಕೋರ್ಟಿನ ನಿರ್ಣಯದ ಪರಿಣಾಮ ಏನಾಗ್ತಾ ಇದೆ ಅಂದರೆ, PGಹಳ್ಳಿ KGಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ಟಾಕಿದೆ. ಅಲ್ಲಿ ಪೊಲೀಸರು ಅಧಿಕಾರಿಗಳು ಅವನ್ನೆಲ್ಲ ಆಟ ಆಡ್ತಾರೆ. ರಾಗಿಗುಡ್ಡ ಅಂತನ್ನುವಂಥ ಶಿವಮೊಗ್ಗ ಒಂದು ಏರಿಯಾದಲ್ಲಿ SP ಓಡಿ ಬರಬೇಕು. SP ಓಡಿಸಿ ಆಮೇಲೆ ಹುಬ್ಬಳ್ಳಿಯ ಗಲಾಟೆಯಲ್ಲಿ ಪೊಲೀಸ್ ಜೀಪನ್ನೇ ಉಲ್ಟಾ ಮಾಡ್ತಾರೆ. ಪೊಲೀಸ್ ಜೀಪ್ ಮೇಲೆ ನಿಂತ್ಕೊಂಡು ಒಬ್ಬ ಭಾಷಣ ಮಾಡ್ತಾರೆ. ನಾವು ಈ ಪ್ರವೃತ್ತಿ ಮಾನಸಿಕತೆ ವ್ಯಕ್ತಿಗಳಿಗೆ ಶಿಕ್ಷೆ ಅಥವಾ ಸರಿಯಾದ ಆಗಲಿಲ್ಲ. ಅದರೊಳಗೆ ಏನಂದ್ರೆ ಈ ರಾಜಕೀಯದ ವ್ಯವಸ್ಥೆ ಇಷ್ಟು ಹೋಪ್ಲೆಸ್ ಇದೆ. ನಾನು ಅವರು ಇವರು ಆ ಪಕ್ಷ ಈ ಪಕ್ಷ ಎಲ್ಲರೂ ಅವರೇ, ಎಲ್ಲರೂ ಏನೇನು ಪ್ರಯೋಜನ. ಯಾರಿಗೂ ಕೂಡ ಈ ದೇಶದ ಬಗ್ಗೆ ಬರೀ ಲೂಟಿ ಹೊಡಿತಾ ಇದ್ದಾರೆ. ನಾಳೆ ನೀವು ಲೂಟಿ ಹೊಡೆದಿದ್ದು ದುಡ್ಡು ಆಸ್ತಿ ಯಾರು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಉಣ್ಣೋದಿಲ್ಲ. ಮತ್ತೆ ಹೋಯ್ತು. ಹಿಂದಿನ 1000 ವರ್ಷದ ಹಿಂದೆ ಏನ ನಾವು ಅನುಭವಿಸ್ತಾ ಇದ್ವಿ, ಅದೇ ಸ್ಥಿತಿಗಾಗ್ತದೆ. ಕೋರ್ಟಿಂದ ಏನೋ ಒಂದು ಸೆಕ್ಷನ್ಗಳಂತ ಬದಲಾವಣೆ ಅಂತನ್ನುವಂಥದ್ದು ಮಾಡಿದ್ದಾರೆ ಈಗ. ಆದರೆ ಅದು ಜಾರಿಗೆ ಬರಬೇಕಂದ್ರೆ ಇನ್ನೊಂದು 2-3 ವರ್ಷ ಹೋಗುತ್ತೆ. ಇವರು ವಿವೇಕ್ ಪುರಾಣಿಕ್ ಅಂತ ಹೇಳಿ ನಮ್ಮ ಜಿಲ್ಲಾ ಆಮೇಲೆ ಬಸವರಾಜ್ ಕಲ್ಯಾಣಿ ಅಂತೇಳಿ ಎಕ್ಸಂಬ ನಮ್ಮ